ನಾವು ನೆಮ್ಮದಿಯಾಗಿ ಇದ್ದೋಬೇಕಾಗಿದ್ರೆ ಏನೋ ಮೋದಿನಿಂದ. ಹೌದೌದು, ಮೋದಿನಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀರಿ. ಮೋದಿ ಇಲ್ಲ ಅಂದ್ರೆ ಏನೋ ಬಾಂಬ್ ಶಬ್ದ ಕೇಳಿಸ್ತದೆ, ಟಮ 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 ಅಂತವೆ. ಸರಿ ಸರಿ ಸರಿ. ಏನೋ ನಮ್ಮ ಮೋದಿ ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ಕಷ್ಟ ಸುಖಕ್ಕೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಎಲೆಕ್ಷನ್ ಕ್ಯಾಂಪಸ್ಗಾಗಿ ಎಷ್ಟು ಸಾರಿ ಬಂದಿದ್ದಾರೆ. ನೀವು ನಿಮ್ಮ ಮೀಡಿಯಾದಲ್ಲಿ ಎಲ್ಲ ಗೊತ್ತಿರ್ತದೆ, ಸಾರ್ವಜನಿಕರಿಗೂ ಗೊತ್ತಿದೆ ಏನ್ ಮಾಡಿದ್ದಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಈಗ ಈಗ ಈ ಬಾರಿ ಎಲೆಕ್ಷನ್ಗೆ ಒಂದು 20 ಬಾರಿ ಬಂದು ಕ್ಯಾನ್ವಾಸ್ ಮಾಡೋಗಿದ್ರು. ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಎಷ್ಟು ಸಾರಿ ಬಂದಿದ್ದಾರೆ ಕರ್ನಾಟಕಕ್ಕೆ ಅವರು? ರಕ್ಷಾರಾಮ ಅವ್ರನ್ನ ಯಾಕೆ ಬೇಡ ಅಂತ ಇದ್ದೀರಿ ನೀವು? ಅವರು ಅಭ್ಯರ್ಥಿ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಈಗ ಅವರು ಒಬ್ಬ ಯುವಕ ಅಭ್ಯರ್ಥಿ. ಅವರು ಮುಂದೆ ಒಂದು ಜೀವನದಲ್ಲಿ ಅವರು ಮುಂದೆ ಆಗ್ಬೋದೇನೋ, ನಾವು ಅದ್ರ ಬಗ್ಗೆ ಇಲ್ಲ. ಈಗ ಅವ್ರಿಗಿಂತ ವ್ಯಕ್ತಿಯಾದಂಥ ಈಗ ನಮ್ಮ ಸುಧಾಕರ್ ಅವರಿಗೆ ಇದು ಮಾಡಿದ್ದಾರೆ. JDS ನಮ್ಮ ಬೆಂಬಲ ಇರೋದ್ರಿಂದ ಸುಧಾಕರ್ ಅವರಿಗೆ ಒಂದು ಹೆಚ್ಚಿನ ಒಂದು ಬಲ ಸಿಕ್ಕಿದೆ ಅಂತೇಳಿ ನಾವು ಇದು ಮಾಡ್ತಾ ಇದೀವಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಮಾತಾಡ್ತಾರೆ. 70% ಸುಧಾಕರ್ ಅವರು ಮಾತಾಡ್ತಾರೆ ಒಳ್ಳೆ ಕೆಲಸ ಮಾಡೋರಂತ. 70% ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತಿನ ಕಾಲದಲ್ಲಿ ಅವ್ರು ಎಲೆಕ್ಷನ್ ಕೇಳಬೇಕಾಗಿರಲಿಲ್ಲ, ಮನೆಯಲ್ಲಿ ಇದ್ದಿದ್ರು ಅವ್ರು ಓಟು ಗೆಲ್ತಿದ್ರು. ಯಾಕಂತಂದ್ರೆ ಕೋವಿಡ್ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಜನಗಳ ಸಾಯಿಸಿ ಹೆಣಗಳ ಮೇಲೆ ದುಡ್ಡು ತಗೊಂಡವ್ರೆ. ಅರ್ಥ ಆಯ್ತಾ? 1900 ಬಂಧುಗಳೇ, ಲೋಕಸಭಾ ಚುನಾವಣೆ 2024ನೇ ಇಸ್ವಿಲಿ ವೆಂಕಟಗಿರಿ ಕೋಟೆಯಲ್ಲಿ ಒಂದಷ್ಟು ಜನ ಪ್ರಜೆಗಳು ನಮ್ಮ ಚಾನಲ್ನಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅವರ ಮತವನ್ನು ಯಾವ ಥರ ಯಾರಿಗೆ ಬೆಂಬಲಿಸಿದ್ರೆ ದೇಶ ಚೆನ್ನಾಗಿ ಮುಂದೆ ಅಭಿವೃದ್ಧಿ ಆಗುತ್ತೆ ಅಂತ. ತಾವೆಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಲಾಸ್ಟಲ್ಲಿ ನಮ್ಮ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ವಿಡಿಯೋ ಶೇರ್ ಮಾಡಿ. संकल्प बोल के हम तो निकल पड़े, हर द्वार खोल के गगन कहे विजयी भव. ನಮಸ್ಕಾರ. ಇವತ್ತು MP ಎಲೆಕ್ಷನ್ ನಡೀತಾ ಇದೆ. ವೆಂಕಟಗಿರಿ ಕೋಟೆ ಇನ್ನು ಬೆಂಗಳೂರು ಗ್ರಾಮಾಂತರ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಬಳಿ. ಈಗ ಇಲ್ಲಿ ಸಾಕಷ್ಟು ಸದಸ್ಯರು ಇದ್ದಾರೆ ಓಟ್ ಹಾಕೋವಂಥವ್ರು. ಇವ್ರನ್ನೆಲ್ಲರೂ ಈಗ ನಾವು ಇಂಟ್ರೊಡಕ್ಷನ್ ಮಾಡಿಸ್ತಾ ಇದ್ದೀನಿ. ನಿಮ್ಮ ಮತ ಯಾವ್ದಕ್ಕೆ ಹಾಕ್ಲಿಕ್ಕೆ ತುಂಬ ಬೆಂಬಲಿಸ್ತೀರಿ ಅಂತ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಇವತ್ತು ನಿಮ್ಮೂರಲ್ಲಿ ತುಂಬ ಜನ ನಿಮ್ಮ ಅಭಿಪ್ರಾಯ ಯಾವುದಕ್ಕೆ ಬೆಂಬಲಿಸ್ತಾರೆ ಓಟ್ ಹಾಕ್ಲಿಕ್ಕೆ? ನಾವಿಲ್ಲಿ ಕಾಂಗ್ರೆಸ್ ಪರವಾಗಿ ಎಲ್ಲ ಮತ ಮಾಡ್ತಾ ಇದ್ದೀವಿ. ಯಾರೋ ರಕ್ಷಾರಾಮಯ್ಯ ಅವರು. ರಕ್ಷಾರಾಮಯ್ಯ ಅವರು. ಅಣ್ಣ, ಈಗ ಅವ್ರ ವಿರುದ್ಧ ಇವಾಗ ಸುಧಾಕರ್ ಅವರು ಇದ್ದಾರಲ್ಲ, ಯಾಕೆ ಅವ್ರಿಗೆ ಬೆಂಬಲಿಸ್ತಾ ಇಲ್ಲ ನೀವು? ಅವರು ಯಾಕಂದ್ರೆ ಸ್ವಲ್ಪ ಹಗರಣಗಳು ಜಾಸ್ತಿ ಇದಾವೆ. ಕೋವಿಡ್ ಸಮಯದಲ್ಲಿ ತುಂಬಾನೇ ಹಗರಣ ಮಾಡಿ ತುಂಬಾ ಆಸ್ತಿಪಾಸ್ತಿ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಕೇಳ್ಪಟ್ಟಿದ್ದೀವಿ. ಯಾಕೋ ರಕ್ಷಾರಾಮಯ್ಯ ಅವರು ಬರಬೇಕು, ಹೊಸ ಮುಖ ಬರಬೇಕು, ಜನಗಳಿಗೆ ಸಹಾಯ ಆಗಬೇಕು. ಮತ್ತೆ ಈ ಕಾಂಗ್ರೆಸ್ಗೆ ಏನು 5 ಗ್ಯಾರಂಟಿ ಕೊಟ್ಟಿದ್ದಾವೆ, ಅದರಿಂದ ನಾವು ರಕ್ಷಾರಾಮಯ್ಯ ಅವ್ರ ಮಾಡ್ತಾ ಇದ್ದೀವಿ. ಅಣ್ಣ, ಒಂದಷ್ಟು ಜನ ಹೇಳ್ತಾರೆ ರಕ್ಷಾರಾಮಯ್ಯ ಅವರು ಹೊಸಬ್ರು, ಸುಧಾಕರ್ ಆದ್ರೆ ಒಂದು 10 ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಶಾಸಕರಾಗಿದ್ರು ಅಂತ. ಹೌದು, ನಿಜಾನೇ. ಹಳಬ್ರು ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ ಹೆಚ್ಚಾಗಿ ದುಡ್ಡು ಮಾಡೋ ಅವಕಾಶ ನಾವು ಕೊಡಬಾರ್ದು. ಇವರ ಕುಟುಂಬ ಹಿನ್ನೆಲೆ ಆಗ್ಬೋದು, ಯುವ ಮುಖಂಡರಾಗ್ಬೋದು, ರಕ್ಷಾರಾಮಯ್ಯನವರು ಹಿನ್ನೆಲೆ ಆಗ್ಬೋದು, ಎಲ್ಲ ಚೆನ್ನಾಗಿರೋದ್ರಿಂದ ನಾವು ಅವ್ರು ನಂಬಿದ್ದೀವಿ. ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅವ್ರ ಕೈಯಲ್ಲಿ ಅಂತ ನಾವು ನಂಬ್ಕೊಂಡಿದ್ದೀವಿ. ಮೊದಲು ಏನು ಹೇಳ್ತಾ ಇದ್ದಾರೆ ಅಂದರೆ ಸುಧಾಕರ್ ಅವರು ದುಡ್ಡನ್ನು ಲೂಟಿ ಮಾಡಿದ್ದಾರೆ. ಆದರೆ ಈಗ ಬಂದಿರೋ ರಕ್ಷಾರಾಮಯ್ಯ ಅವರು ಏನೋ ಮುಂದಕ್ಕೇನೋ ಒಂದು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾ ಇರೋದು ಅಲ್ಲಣ್ಣ ನೀವು? ಹೌದು. ಥ್ಯಾಂಕ್ ಯು ಅಣ್ಣ. ಅಣ್ಣ ನಮಸ್ಕಾರ. ಅಣ್ಣ, ಇವತ್ತು ನಿಮ್ಮೂರು ಗ್ರಾಮದಲ್ಲಿ MP ಎಲೆಕ್ಷನ್ ನಡೀತಾ ಇದೆ. ಯಾವ ಥರ ನಡೀತಾ ಇದೆ ಚುನಾವಣೆ? ಈಗ ವೆಂಕಟಗಿರಿ ಗ್ರಾಮ ಪಂಚಾಯತಿ, ವೆಂಕಟಗಿರಿ ಗ್ರಾಮ ಅಂತ. ಈಗ ಇಲ್ಲಿ ನಮ್ಮ JDS ಮತ್ತು BJP ಸ್ವಲ್ಪ ಜೋರ ಮಾತಾಡಿ. JDS ಮತ್ತು BJP ಮೈತ್ರಿ ಆಗಿದೆ. ನಮ್ಮ ಅಪ್ಪಾಜಿ ಗೌಡರಂತ ಶ್ರೀ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಿಸರ್ಗ ನಾರಾಯಣಸ್ವಾಮಿ ಅವರು, ಇವರೆಲ್ಲ ಸಮ್ಮುಖದಲ್ಲಿ ಸೇರಿ ಒಂದು ನರೇಂದ್ರ ಮೋದಿ ಅವರಿಗೆ ಅವರೆಲ್ಲ ಸೇರಿ ನರೇಂದ್ರ ಮೋದಿ ಬೆಂಬಲ ಸೂಚಿಸಬೇಕು ಅಂತೇಳಿ ಎಲ್ಲ ನಮಗೆ ತಿಳಿಸಿದ್ದಾರೆ. ನಾವು ಅವರ ಆದೇಶದ ಮೇರೆಗೆ ಇವತ್ತು ನಾವು ಕಮಲಾಪುರ್ತಿಗೆ ಡಾಕ್ಟರ್ ಸುಧಾಕರ್ ಅವರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ಅವರು ಒಳ್ಳೆಯ ಕಾರ್ಯಕ್ರಮ, ಮಾಜಿ ಸಚಿವರು, ನಮ್ಮ ಒಂದು ಇದರಲ್ಲಿ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು ಆಗಿದ್ದರು. ಅವರು ಅದರಿಂದ ನಮಗೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅದಕ್ಕೆ ಅವರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ಅವ್ರ ಓಟ್ ಕೂಡ ನಾವು ಮಾಡ್ತಾ ಇದ್ದೀವಿ. ಅವ್ರು ಹೆಚ್ಚಿನ ಮತಗಳನ್ನು ಗೆಲ್ಸಿ ಜಯಿಸಿರೋ ನಮ್ಮಲ್ಲಿ ಅಣ್ಣ, ರಕ್ಷಾರಾಮಯ್ಯವ್ರನ್ನ ಯಾಕೆ ಬೇಡ ಅಂತ ಇದ್ದಾರೆ ನೀವು? ಅವರು ಅಭ್ಯರ್ಥಿ ಅಲ್ಲ ಚಿಕ್ಕಬಳ್ಳಾಪುರದಲ್ಲಿ. ಈಗ ಅವರು ಒಬ್ಬ ಯುವಕ ಅಭ್ಯರ್ಥಿ. ಅವರು ಮುಂದೆ ಒಂದು ಜೀವನದಲ್ಲಿ ಅವರು ಮುಂದೆ ಆಗ್ಬೋದೇನೋ, ನಾವು ಅದ್ರ ಬಗ್ಗೆ ಇಲ್ಲ. ಈಗ ಅವ್ರಿಗಿಂತ ವ್ಯಕ್ತಿಯಾದಂಥ ಈಗ ನಮ್ಮ ಸುಧಾಕರ್ ಅವರಿಗೆ ಇದು ಮಾಡಿದ್ದಾರೆ. JDS ನಮ್ಮ ಬೆಂಬಲ ಇರೋದ್ರಿಂದ ಸುಧಾಕರ್ ಅವರಿಗೆ ಒಂದು ಹೆಚ್ಚಿನ ಒಂದು ಬಲ ಸಿಕ್ಕಿದೆ ಅಂತೇಳಿ ನಾವು ಇದು ಮಾಡ್ತಾ ಇದ್ದೀವಿ. ಅದರಿಂದ ಇವು ಸುಧಾಕರ್ ಅವರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ. ನೀವು ಹೇಳೋ ಪ್ರಕಾರ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಉತ್ತಮ ಅಂಕಗಳನ್ನು ತಗೊತಾರೆ ಅಂತ ನೀವು ಹೇಳೋ ಅಂತ ಮಾತು. ಹೌದು. ಅಣ್ಣ ನಮಸ್ಕಾರ. ನಮಸ್ತೆ ಅಣ್ಣ, ಇವತ್ತು MP ಎಲೆಕ್ಷನ್ ನಡೀತಾ ಇದೆ. ನೀವು ಓಟ್ ಹಾಕ್ಲಿಕ್ಕೆ ಯಾರು ತುಂಬ ಬೆಂಬಲಿಸ್ತೀರಾ? ನಾವು ರಕ್ಷಾರಾಮಯ್ಯನವ್ರನ್ನ ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೀವಿ. ಯಾಕೆ?
ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಹಾಂ ಇತಿಹಾಸದಿಂದ ಹಾಂ ನಮ್ಮ ಸ್ವತಂತ್ರ ತಂದು ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ. ಓಕೆ ಸ್ವತಂತ್ರ ಭಾರತ ಬಂದಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದು ಪಾಪ ಅವ್ರು ಪ್ರಾಣ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಲಿದಾನ ಕೊಟ್ಟು ಕಾಂಗ್ರೆಸ್ ಪಕ್ಷ ತಂದಿದ್ದಾರೆ ಕಾಂಗ್ರೆಸ್ನವರು. ಹಾಂ ಹಾಂ ಅದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಬೆಂಬಲಿಸ್ತೀವಿ. ಹಾಗಾದರೆ ಈ ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಗೆಲ್ತಾರೆ ಇಲ್ಲ ಅಂತ ನಿಮ್ಮ ಮಾತಿನ ಪ್ರಕಾರ? ಅವ್ರು ಗೆಲ್ಲಲ್ಲ, ರಾಮಯ್ಯನವ್ರು ಗೆಲ್ತಾರೆ. ಒಂದಷ್ಟು ಜನ ಹೇಳ್ತಾರೆ ರಕ್ಷಾರಾಮಯ್ಯ ಅವರು ಯೂಸ್ ಅಂತ. ಅನ್ಬಹುದು, ಅದೆಲ್ಲ ಹೇಳ್ತಾರೆ. ಕೇಂದ್ರ ಸರ್ಕಾರದಿಂದ ನಮ್ಮ ಕರ್ನಾಟಕಕ್ಕೆ ಯಾವುದೂ ಒಂದು ಕೊಡುಗೆ ಇಲ್ಲ, ಏನು ಕೊಡುಗೆ ಇಲ್ಲ, ಸುಮ್ಮನೆ ಹೇಳ್ತಾರೆ. ಈಗ ಏನಾರ ಕರ್ನಾಟಕದಲ್ಲಿ ನಮ್ಮ ಮೋದಿ ಪ್ರಧಾನಮಂತ್ರಿಗಳು ಎಷ್ಟು ಸಾರಿ ಕಷ್ಟ ಸುಖಕ್ಕೆ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ. ಎಲೆಕ್ಷನ್ ಕ್ಯಾಂಪಸ್ಗಾಗಿ ಎಷ್ಟು ಸಾರಿ ಬಂದಿದ್ದಾರೆ. ನೀವು ನಿಮ್ಮ ಮೀಡಿಯಾದಲ್ಲಿ ಎಲ್ಲ ಗೊತ್ತಿರ್ತದೆ, ಸಾರ್ವಜನಿಕರಿಗೂ ಗೊತ್ತಿದೆ ಏನ್ ಮಾಡಿದ್ದಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಈ ಬಾರಿ ಎಲೆಕ್ಷನ್ಗೆ ಒಂದು 20 ಬಾರಿ ಬಂದಿದ್ದು ಕ್ಯಾನ್ವಾಸ್ ಮಾಡಿ ಹೋಗಿದ್ರು. ಇದಕ್ಕೆ ಮುಂಚೆ ಕರ್ನಾಟಕದಲ್ಲಿ ಎಷ್ಟು ಸಾರಿ ಬಂದಿದ್ದಾರೆ ಕರ್ನಾಟಕಕ್ಕೆ ಅವರು? ಕೊರೋನಾ ಬಂತು ಬಂದಿದ್ದಾರಾ? ಫ್ಲಡ್ಸ್ ಆಯ್ತು ಬಂದಿದ್ದಾರಾ? ಯಾವ್ದಾನ ಇದು ಬೇರೆ ತೊಂದರೆಗಳಾಯ್ತು ಬಂದಿದ್ದಾರಾ? ಈಗ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕಕ್ಕೆ ಇದು ಬರ ಬಂತಲ್ಲ, ಏನ ಪರಿಹಾರ ಕೊಟ್ಟಿದ್ದಾರಾ? ನೀವು ಹೇಳೋ ಪ್ರಕಾರ ರಕ್ಷಾರಾಮಯ್ಯ ಅವರು ಗೆಲ್ತಾರೆ ಅಂತ. ರಕ್ಷಾರಾಮಯ್ಯ ಗೆಲ್ತಾರೆ. ಓಕೆ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ, ಇವತ್ತು MP ಎಲೆಕ್ಷನ್ ನಡೀತಾ ಇದೆ. ನೀವು ವೋಟ್ ಹಾಕ್ಲಿಕ್ಕೆ ತುಂಬ ಯಾರಿಗೆ ಬೆಂಬಲಿಸ್ತೀರಣ್ಣ? ನರೇಂದ್ರ ಮೋದಿ ಅವರಿಗೆ. ಅಲ್ಲಿಗೆ ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಆದಂಥ ಸುಧಾಕರ್ ಸರ್ಕಾರ ಅಣ್ಣ, ಅವರು ವಿರುದ್ಧ ರಕ್ಷಾರಾಮಯ್ಯ ಅವರು ಇದ್ದಾರೆ. ಅವರು ಯಾಕೆ ಬೇಡ ಅಂತ ಇದ್ದಾರೆ? ಹೊಸಬ್ರು ಸ್ವಲ್ಪ ಯಾಕೆ ಅವ್ರನ್ನ ತುಂಬ ಬೆಂಬಲಿಸ್ತಾ ಇದ್ದೀರಾ ಸುಧಾಕರ್ ಅವ್ರನ್ನ? ಅವರು ಆರೋಗ್ಯ ಸಚಿವರಾಗಿದ್ರು. ಓಕೆ. DC ಆಫೀಸ್ ತಂದಿದ್ದಾರೆ. ಇದು ಚಿಕ್ಕಬಳ್ಳಾಪುರದಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಆಮೇಲೆ DC ಆಫೀಸ್ ತಂದಿದ್ದಾರೆ, ಹಾಸ್ಪಿಟಲ್ ಮಾಡಿದ್ದಾರೆ. ಇನ್ನು ಅಂಥವ್ರನ್ನ ಬಿಟ್ಟು ನಾವು ಎಂಥವ್ರಿಗೆ ಹಾಕ್ಬೇಕು? ಸ್ಕೂಲ್ ಮಾಡಿದ್ದಾರೆ. ಇನ್ನು ಅಂಥವ್ರನ್ನ ಬಿಟ್ಟು ನಾವು ಇಂಥವ್ರಿಗೆ ಹಾಕೋಣ? ರಕ್ಷಾರಾಮಯ್ಯ ಇಲ್ಲ, ಹಾಕೋದಿಲ್ಲ. ನಮ್ಗೆ ಮೋದಿ ಬೇಕು, ದೇಶ ಬೇಕು. ಇವತ್ತು ನಾವು ನೆಮ್ಮದಿಯಾಗಿ ನಿದ್ದೋಬೇಕಾಗಿದ್ರೆ ಏನೋ ಮೋದಿನಿಂದ. ಹೌದೌದು, ಮೋದಿನಿಂದ ನಾವೆಲ್ಲ ನೆಮ್ಮದಿಯಾಗಿದ್ದೀರಿ. ಮೋದಿ ಇಲ್ಲ ಅಂದ್ರೆ ಏನೋ ಬಾಂಬ್ ಶಬ್ದ ಕೇಳಿಸ್ತದೆ, ಟಮ 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 ಅಂತವೆ. ಸರಿ ಸರಿ ಏನೋ ಇವತ್ತು ನಮ್ಗೆ ಮೋದಿ ಬೇಕಾಗಿರೋದು. ಇವತ್ತು ಇಡೀ ವಿಶ್ವನೇ ಮೋದಿ ಅಂತ ಆದ್ರೆ ನಾವ್ಯಾಕೆ ನಮ್ಮ ಮೋದಿ ಅನ್ನಬಾರ್ದು? ಹೇಳಿ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಮತ ಹೇಳೋದಾದ್ರೆ ನಾವು ಚಿಕ್ಕಬಳ್ಳಾಪುರ ಶಾಸಕರಾದಂತಹ ಅಭ್ಯರ್ಥಿ ಸುಧಾಕರ್ ಅವರಿಗೆ ಬೆಂಬಲಿಸ್ತೀರಿ ಅಂತ. ಹೌದು. ಓಕೆ ಅಣ್ಣ.